ನಮಸ್ಕಾರ ವೀಕ್ಷಕರೇ. ಸ್ನಾನ ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಅದರ ಮಹತ್ವಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಬೆಳಗಿನ ಜಾವ 3 ಗಂಟೆಯಿಂದ 4 ಗಂಟೆ ಒಳಗೆ ಸ್ನಾನ ಮಾಡಿದರೆ ಅದಕ್ಕೆ ದೇವತೆಗಳ ಸ್ನಾನ ಅಂತ ಹೇಳುತ್ತೇವೆ. ದೇವತೆಗಳಿಂದ ನೇರವಾಗಿ ನಮಗೆ ಆಶೀರ್ವಾದ ಸಿಗುತ್ತೆ ಅಂತ ಅರ್ಥ. ಎರಡನೇದು 4 ರಿಂದ 5 ಗಂಟೆ ಒಳಗೆ ಸ್ನಾನ ಮಾಡಿದರೆ ಗುರುಗಳ ಸ್ಥಾನ ಅಂತ ಹೇಳ್ತೀವಿ. ಅದರ ಲಾಭ ಏನಂತ ಹೇಳಿದ್ರೆ, ಎಂಥದೇ ಕಷ್ಟಗಳು ಸಂದರ್ಭ ಬಂದರೂ ಕೂಡ ಗುರುಗಳು ಆಶೀರ್ವದಿಸ್ತಾರೆ ಅಂತ ಅರ್ಥ. ಮೂರನೇದು 5 ರಿಂದ 6 ಗಂಟೆ ಒಳಗೆ ಸ್ನಾನ ಮಾಡಿದರೆ ಅದಕ್ಕೆ ದೇವಿ ಸ್ಥಾನ ಅಂತ ಹೇಳ್ತೀವಿ. ಇದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ, ಕುಬೇರ ಲಕ್ಷ್ಮಿ ನೆಲೆಸುತ್ತಾರೆ ಅಂತ ಅರ್ಥ. 6 ರಿಂದ 8 ಗಂಟೆ ಒಳಗೆ ಸ್ನಾನ ಮಾಡಿದರೆ ಅದಕ್ಕೆ ಮನುಷ್ಯ ಸ್ಥಾನ ಎಂದು ಅರ್ಥ. ಇದರಿಂದ ಆಯುಷ್ಯ, ಆರೋಗ್ಯ, ನೆಮ್ಮದಿ ಲಭಿಸುತ್ತದೆ. 8 ಗಂಟೆ ಮೇಲೆ ಸ್ನಾನ ಮಾಡಿದರೆ ಅದಕ್ಕೆ ರಾಕ್ಷಸ ಸ್ಥಾನ ಅಂತ ಹೇಳ್ತೀವಿ. ಇದರಿಂದ ನಿಮಗೆ ಲಾಭ ಏನೂ ಆಗಲ್ಲ, ಅದರಿಂದ ಕೆಟ್ಟದೇ ಆಗುತ್ತೆ. ಮನೆಯಲ್ಲಿ ಸದಾಕಾಲ ಜಗಳ, ನೆಮ್ಮದಿರಲ್ಲ, ಅನಾರೋಗ್ಯ, ಸಂತಾನಹೀನತೆ, ಪ್ರೇತ ಬಾಧೆ, ಶುಭ ಕಾರ್ಯಗಳಿಗೆ ಅಡ್ಡಿಯಾಗುವಂಥದ್ದು, ಈ ಥರ ತೊಂದರೆ ತಾಪತ್ರೆ ಬರ್ತಾ ಇರುತ್ತೆ. ನಮಸ್ಕಾರ.